ಗೈಸ್ 4000 ಅಷ್ಟೇ ಗೈಸ್, ಇವ್ರದ್ದು 14000. ಹಿಂದೆ ತಿರುಗು. ಜೊತೆ ವ್ಲಾಗ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಾರೆ. ನೀವು ಕಮೆಂಟ್ ಮಾಡಿ ಗೈಸ್ ಯಾಕೆ ಅಂತ ಕೇಳಿ ಅವ್ರಿಗೆ. ಗಾಯ್ಸ್ ಕಳ್ದೋಗ್ಬಿಟ್ಟೆ. ಜಾಸ್ತಿ ಆಗ್ಬಿಟ್ಟಿದೆ ಬಿಲ್ಲು. 5 ಮಿನಿಟ್ಸ್ ಅಂದ್ಬಿಟ್ಟು 40 ಮಿನಿಟ್ಸ್ ಆಗಿದೆ. ಚೆನ್ನಾಗಿರ್ತೈತೆ. ಬೇಡ ಬೇಡ ಅಂದ್ರು, ಚೆನ್ನಾಗಿಲ್ಲ ಅಂದ್ರು. ಈ ಕಲರ್ ಚೆನ್ನಾಗಿದೆ. ಹಸ್ಬೆಂಡ್ ನೋಡಿ ಎಷ್ಟು ಚೆನ್ನಾಗಿ ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ತಿದ್ದಾರೆ. ಇಲ್ಲ ನಾವು ಮಾಡಲ್ಲ ಅದೆಲ್ಲ ಅಂತ ಹೇಳಲ್ಲ, ನಾವು ಮಾಡಲ್ಲ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಕಾರಲ್ಲಿ ನನ್ನ ಹಸ್ಬೆಂಡ್ ಜೊತೆ. ಸೊ ಲಾಸ್ಟ್ ನನ್ನ ಹಸ್ಬೆಂಡ್ ಜೊತೆ ಒಂದು ವ್ಲಾಗ್ ಮಾಡಿದ್ದಿದ್ದು ಯಾವಾಗ ಗೊತ್ತಾ, ಲಿಸನಿಂಗ್ ಟು ಮೈ ಹಸ್ಬೆಂಡ್ ಅಷ್ಟೇ. ಅದಾದಮೇಲೆ ನಾನು ಅವರು ವ್ಲಾಗ್ ಮಾಡಿಲ್ಲ. ಇಬ್ಬರೇ ಇಬ್ಬರೇ ವ್ಲಾಗ್ ಮಾಡಿಲ್ಲ. ಅದಾದಮೇಲೆ ಎಲ್ಲ ಫ್ಯಾಮಿಲಿ ವ್ಲಾಗ್ ಮಾಡಿದ್ದೀವಿ ಹೊರತು ಇಬ್ಬರೇ ವ್ಲಾಗ್ ಮಾಡಿಲ್ಲ. ಸೊ ಇವತ್ತಿನ ವ್ಲಾಗ್ ಏನಂದರೆ ಶಾಪಿಂಗ್ ವಿತ್ ಮೈ ಹಸ್ಬೆಂಡ್. ಅಂದರೆ ಅವ್ರು ನನಗೆ ಕೊಡ್ಸ್ತಾ ನಾನು ಅವ್ರಿಗೆ ಕೊಡಿಸ್ತೀನಿ. ಅದೇ ಶಾಪಿಂಗ್. ಹೆಂಗೆ ಪ್ರಶಾಂತ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಏನು? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಅವ್ರೇನೋ ಗಾದೆ ಹೇಳ್ತಾರೆ. ಆ ಥರ ಎಲ್ಲ ಇಲ್ಲ ಗೈಸ್. ಅವ್ರು ನನಗೆ ಕೊಡಿಸ್ತೀನಿ ಅಂದರು. ಸಾರಿ, ನಾನು ಅವ್ರಿಗೆ ಕೊಡಿಸ್ತೀನಿ ಅಂದೆ. ಸೊ ಅವ್ರು ನನಗೆ ಕೊಡಿಸ್ತೀನಿ ಅಂದರು ಅಷ್ಟೇ. ಸೊ ನೀನು ನಾನು ಕೊಡಿಸ್ತೀನಿ ಅಂದಿಲ್ಲ, ಅವಳು ಸರ್ಪ್ರೈಸ್ ಒಂದು ನಾನು ವಿನ್ ಆದ್ನಲ್ಲ, ಸರ್ಪ್ರೈಸ್ ಒಂದು ನಮ್ಗೆ. ಹೌದು, ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ಸ್ಬೇಕು. ಸೊ ಅದಕ್ಕೆ ನಾನು ಶಾಪಿಂಗ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಇವತ್ತೊಂದು ಮ್ಯಾರೇಜ್ ಈವೆಂಟ್ ಇದೆ. ನಮ್ಮದೇ ನೀನೇ ಕೊಡಿಸ್ಬಿಡು ಅಂತ ಹೇಳಿದೆ. ಸೊ ಅದಕ್ಕೆ ನಾನು ಅವ್ರಿಗೆ ಕೊಡಿಸ್ತೀನಿ, ಅವ್ರು ನನಗೆ ಕೊಡಿಸ್ತಾರೆ ಅಷ್ಟೇ ಗೈಸ್, ಏನೂ ಇಲ್ಲ. ಬಟ್ ಸರ್ಪ್ರೈಸ್ ಗಿಫ್ಟ್ ಗೈಸ್ ಇದು. ಅವ್ರನ್ನೇ ಶಾಪಿಂಗ್ ಕರ್ಕೊಂಡು ಹೋಗಿ ಗಿಫ್ಟ್ ಕೊಡ್ಸೋದು. ಐ ಮೀನ್ ಅವ್ರು ನನಗೆ ಟ್ಯಾಕ್ಸ್ ಬಿದ್ದಂಗೆ ಆಯ್ತಲ್ಲ. ಏನೂ ಇಲ್ಲ, ನೀ ಜಾಸ್ತಿ ತಗೋತೆ, ನಾನು ಕಮ್ಮಿ ಪ್ರೈಸಿಗೆ ತಗೋತೀನಿ ಅಷ್ಟೇ. ನೋಡೋಣ ಗೈಸ್. ಇವತ್ತು ಅದೇ ಇರೋದು. ಅವ್ರು ನನಗೆ ಕೊಡ್ಸೋದು, ನಾನು ಅವ್ರಿಗೆ ಕೊಡಿಸ್ತೀನಿ. ನನ್ನ ಪ್ರಕಾರ ಅದು ನನ್ನ ಗಿಫ್ಟ್ ಅಷ್ಟೇ. ಸೊ ನಾನು ಏನೇನೆಲ್ಲ ಸೆಲೆಕ್ಟ್ ಮಾಡಿ ಅವ್ರು ಪರ್ಚೇಸ್ ಮಾಡ್ತಾರೆ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬಾಯ್ಸ್ ಔಟ್ಫಿಟ್ ಹೆಂಗಿರುತ್ತೆ, ಗರ್ಲ್ಸ್ ಔಟ್ಫಿಟ್ ಏನೇನೆಲ್ಲ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇವತ್ತಿನ ವ್ಲಾಗ್. ಆಲ್ರೆಡಿ ಹೋಗ್ತಾ ಇದ್ದೀವಿ. ಬನ್ನಿ, ಎಲ್ಲಿ ಹೋಗ್ತಾ ಇದ್ದೀವಿ, ಫಸ್ಟ್ ಶಾಪ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಅಂತ. ಇವಾಗ ಫಸ್ಟ್ ನಿನ್ನ ಶಾಪಿಂಗ್ ಮುಗಿಸ್ಕೊಳ್ಳೋಣ, ಓಕೆನಾ? ಆಮೇಲೆ ನನ್ನ ಶಾಪಿಂಗ್ ಗೈಸ್. ಫಸ್ಟು ಬಾಯ್ಸ್ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನಂದು ಲೇಟ್ ಆಗುತ್ತೆ ಅದಕ್ಕೆ, ಓಕೆನಾ? ಬನ್ನಿ ಗೈಸ್, ಹೋಗೋಣ ಫಸ್ಟ್ ಶಾಪ್ ಎಲ್ಲಿ ಅಂತ. ಶಾಪ್ ನಂಬರ್ 1 ಹೋಗ್ತಾ ಇದ್ದೀವಿ ಇವಾಗ. ಫಸ್ಟ್ ಶಾಪು ಚೆನ್ನಾಗಿದೆ. ಬಟ್ ಅದು ಜೀನ್ಸ್ ಟೈಟ್ ಜೀನ್ಸ್ ಹಾಕಿದ್ರೆ ಚೆನ್ನಾಗಿರಲ್ಲ. ಹಾಂ, ಚೆನ್ನಾಗಿ ಕಾಣಿಸ್ತದೆ ಶರ್ಟ್. ಇದು ಚೆನ್ನಾಗಿದೆ. ಪುಲೋವರ ಇದು. ಹಾಕಿ ನೋಡು ಪ್ರಶಾಂತ, ಹಾಕಿ ನೋಡು. ಇದು ನನ್ನ ಸೈಜ್ ಇದು. ಇದಿರಲ್ಲ ಶರ್ಟು. ಇಷ್ಟು ಬೇಗ ಒಂದು ಸೆಲೆಕ್ಟ್ ಮಾಡೇ ಬಿಟ್ರು ಆಲ್ರೆಡಿ. ನಮ್ದು 5 ನಿಮಿಷನೂ ಇಲ್ಲ, 2 ನಿಮಿಷ ಅಷ್ಟೇ. ನೋಡೋಕ್ಕಾದ್ರೂ ಟೈಮ್ ಬೇಕಲ್ಲ. 5 ನಿಮಿಷದಲ್ಲಿ ಆಗ್ಬಿಡೋದಂತೆ ಗೈಸ್. ಸಕ್ಕತ್ತಾಗಿದೆ ಪ್ರಶಾಂತ. ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಸೂಪರ್. ಹಿಂದೆ ತಿರುಗು. ಸಕ್ಕತ್ತಾಗಿದೆ. ಇದೇನು ಸ್ನೇಕ್ ಆಯ್ತು? ಕೋಬ್ರಾ ಚೆನ್ನಾಗಿದೆ ಅಲ್ಲ? ಲಯನ್ ನೋಡು, ಲಯನ್. ಇದು ಚೆನ್ನಾಗಿದೆ, ಒಂಥರ ಸ್ಲೀವ್ಸ್ಗೂ ಅಟ್ಯಾಚ್ ಆಗಿದೆ. ಲಯನ್ ಹಾಕಿ ನೋಡೋಣ ಒಂದು. ಲಯನ್, ಇದು ಲಯನ್ ಅಲ್ವಲ್ಲ ಇದು? ಅದು ಲಯನ್ ಹಾಕಿ ನೋಡೋಣ. ದಿಸ್ ಇಸ್ ಗುಡ್. ಇದು ಚೆನ್ನಾಗಿದೆ, ಸಿಂಹ. ಇದು 3rd 4th ಔಟ್ಫಿಟ್ ಟ್ರೈ ಮಾಡಿದ್ದು ನೀನು. 3rd ಅಷ್ಟೇ. ತಿರ್ಗು ನೋಡು, ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಸಾಕಾಗಿದೆ. ಪ್ಯಾಂಟ್ ಅದೇನಾ? ಈ ಕಲರ್ ಟ್ರೈ ಮಾಡು ಅಂತ ಹೇಳ್ತಾ ಇದ್ದೀನಿ. ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವ, ನೋಡೋಣ. ಚೆನ್ನಾಗಿರ್ತೈತೆ. ಬೇಡ ಬೇಡ ಅಂದ್ರು, ಚೆನ್ನಾಗಿಲ್ಲ ಅಂದ್ರು. ಬ್ಲ್ಯಾಕ್ ಪ್ಯಾಂಟ್ ಅವ್ನು ಕೊಟ್ಟವನಲ್ಲ, ಆ ಪ್ಯಾಂಟಿಗೆ ಸಾಕಾಗಿದೆ. ಅದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಇದು ತಗೋ ಪ್ರಶಾಂತ, ಸಖತ್ ಲುಕ್ ಇದೆ. ಸೈಜ್ ಇದೆ ಇದರಲ್ಲಿ. ಇದು ನೋಡು, ನಾನೇ ಗೈಸ್, ಇದೂ ನಾನೇ ಸೆಲೆಕ್ಟ್ ಮಾಡಿ. ಸಕ್ಕತ್ತಾಗಿದೆ. ಇದೊಂದು ಈ ಪ್ಯಾಂಟ್ ವೇರ್ ಮಾಡು ಅಂತ ಹೇಳ್ತಿದ್ದೀನಿ. ನೀನು ವೇರ್ ಮಾಡಿ ನೋಡು ಪ್ರಶಾಂತ, ಸಕ್ಕತ್ತಾಗಿರುತ್ತೆ. ಪ್ರಶಾಂತ ನಿಜ ಪ್ಯಾಂಟ್ ಮಾತ್ರ ಸಕ್ಕತ್ತಾಗಿದೆ ಗೊತ್ತಾ? ಅವ್ರಿಗೆ ಕೇಳೋಣ. ಹಾಂ, ತುಂಬ ಚೆನ್ನಾಗಿದೆ. ಇದಕ್ಕೆ ನಾರ್ಮಲ್ ಟೀ ಶರ್ಟ್ ಬೇರೆ ಥರದ್ದು. ಸಕ್ಕತ್ತಾಗಿದೆ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಹಾಂ,
ಇಷ್ಟ ಆಗಿಲ್ವಾ? ಇವ್ರಿಗೆ ಯಾಕೋ ಈ ಔಟ್ಫಿಟ್ ಇಷ್ಟ ಆಗಿಲ್ಲ ಅಂತೆ, ಬಟ್ ಈ ಔಟ್ಫಿಟ್ ಮಾತ್ರ ಸಕ್ಕತ್ತಾಗಿದೆ. ತಿರುಗು, ಅಲ್ಲಿಂದ ಹೋಗಿ ಹೇಳ್ತೀನಿ. ಟಿ ಶರ್ಟ್ ಕೊಡ್ತಾ ಇದ್ದೀನಿ, ಇದು ಸಾಗದಾಗಿದೆ. ಇದು ತಿರ್ಗಿ ಹಿಂಗೆ ನೀಟಾಗಿ ತಿರ್ಗು. ಬ್ಲ್ಯಾಕ್ ಪ್ಯಾಂಟ್ ಸೂಪರ್ ಆಗಿ. ಹೌದು, ಸಾಕಾಗಿದೆ. ಇಲ್ಲಿರೋದೆಲ್ಲ ಹೇಳ್ತಾ ಇದೀನಿ ತಗೋ. ನೋಡಿ ಜಾತ್ರೆ ನೀನು ಹಾಕೋದು, ನೀನೇ ನೋಡ್ತಿರೋದು, ನಾನು ನಮ್ಮ ಸಂಜೆ ನೋಡಿ. ಚೆನ್ನಾಗಿದೆ, ಬೇಡ ಅಂತ. ಹೆಂಗಿದೆ ನೋಡ್ಬಂಗ, ಹಿಂದೆ ತಿರುಗು. ಸ್ಟೈಲ್ ತಿರುಗಿ ಮುಂದೆ. ಚೆನ್ನಾಗಿದೆ, ಔಟ್ಡೋರ್ಗೆ ಹೋದ್ರೆ ಚೆನ್ನಾಗಿದೆ. ದುಬೈ ತರೋದು ಇದು ಫ್ಲಾಗ್. ವೇರ್ ಮಾಡಿದ್ರೆ ಚೆನ್ನಾಗಿದೆ. ನೋಡಿ ಟ್ರೈ ಮಾಡಿದ್ರು, ಚೆನ್ನಾಗಿದೆ. ಬೇಡ ಅಂದರೆ ಬಿಡಪ್ಪ. ನಿಂಗೆ ಇಷ್ಟ ಆಯ್ತಾ? ನಂಗೆ ಇಷ್ಟ ಆಯ್ತು. ಬೇಡ ಅಂದರೆ ಬಿಡು, ನಂಗೆ ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ಏನಕ್ಕೆ. ಇಷ್ಟ ಆಯಿತು. ಈ ವೇರ್ ತುಂಬ ಚೆನ್ನಾಗಿ, ಇದ್ರ ಮೇಲೆ ನಾಲ್ಕು ಚೆನ್ನಾಗಿ ಕಾಣ್ತಿದೆ. ಸಾಕಾಗಿದೆ ನೋಡಿ, ಬ್ಲ್ಯಾಕು. ಇದು ಈ ಥರ ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ ಗೈಸ್, ತುಂಬ ಚೆನ್ನಾಗಿದೆ. ಸರಿಗೂ ನೋಡು. ಬಿಲ್ ಎಷ್ಟು ಗೊತ್ತಾ? 11,500 ಬಿಲ್ಲು. ಅನಂತೂ ಕೊಡ್ಸಲ್ಲ ಗೈಸ್ ಅಷ್ಟೊಂದೆಲ್ಲ, ಸಾರಿ. ಈ ಶರ್ಟ್ಸ್ ತುಂಬ ಚೆನ್ನಾಗಿದೆ, ಪ್ರಿಂಟೆಡ್ ಶರ್ಟ್ಸ್. ಬಿಲ್ಲು 14,500 ಆಗಿದೆ. ನೆಗೋಷಿಯೇಟ್ ಆಗಿ ಡಿಸ್ಕೌಂಟ್ ಆಗಿ 12,000 ಹೇಳ್ತಿದ್ದಾರೆ. ಸೊ ನಾವು 10 ಕೊಡೋಣ ಅಂತಿದ್ವಿ. ಇನ್ನೂ ಡಿಸ್ಕಷನ್ ನಡೀತಾ ಇದೆ. ಎಷ್ಟು ಕೊಡ್ತಿದ್ಯಾ ಪ್ರಶಾಂತ್? 11,000 ಅಷ್ಟೇ. 1 2 3 4 5 6 7 8 9 10 11 12 13 12 ಔಟ್ಫಿಟ್ಸ್ ತೊಗೊಂಡಿದ್ದಾರೆ. ಯಾಕೆಂತಂದ್ರೆ ನಮ್ಮ ಅಂಗಡಿ ನೋಡ್ಕೊಂಡು ಎಲ್ಲ ಕಾಸ್ಟ್ಲಿ ಅಂತ ಫಾಸ್ಟ್ ಲುಕ್ ಇದೆ ಎಲ್ಲ ಐಟಮ್ಗಳು, ಅದಕ್ಕೋಸ್ಕರ. ಇನ್ನೊಂದು ಯಾವುದೋ ಔಟ್ಫಿಟ್ ವಯಸ್ಸು ಆಲ್ರೆಡಿ ಬಿಲ್ ಆಗಿದೆ. ಇವಾಗ ಇನ್ನೊಂದು ನೋಡಿ ಎತ್ಕೊಂಡ್ಬಿಟ್ರೆ ಇನ್ನೂ ಇಲ್ಲೇ ಇದ್ದಾರೆ. 5 ಮಿನಿಟ್ಸ್ ಅಂದಿದ್ದು, 1/2 hour ಆಯಿತು. ಪ್ರಶಾಂತ ಚೆನ್ನಾಗೈತೆ, ತಿರುಗು ಚೆನ್ನಾಗಿದೆ, ಸಕ್ಕದಾಗಿದೆ. ಇದೇ ಇರ್ಲಿ ಬಿಡು ಪ್ರಶಾಂತ, ಸ್ವಲ್ಪ ಲೂಸ್ ಆಗಿರ್ಲಿ. ಟೈಟ್ ಫಿಟ್ಟಿಂಗ್ ಇದ್ರೆ ಬೇಡ. ಇದೇ ಚೆನ್ನಾಗಿದೆ ಆ್ಯಕ್ಚುಲಿ. ಬೇರೆ ಯಾವ್ದು ಇದೆ ಕಲರ್? ಪ್ಯಾಕ್ ಆಗಿದೆ. ಇವಾಗ ಇನ್ನೊಂದು ಚೂಸ್ ಮಾಡಿ ಇಟ್ಟಿದ್ದಾರೆ. ಎಷ್ಟು ಔಟ್ಫಿಟ್ಸ್ ಇದೆ ಅಂತ ಕಮೆಂಟ್ ಮಾಡಿ ಗೈಸ್ ನೀವು. ಇಷ್ಟೊಂದೆಲ್ಲ ಆಗಿದ್ದು 14,000. ಇದೊಂದು ಆ್ಯಡ್ ಆದರೆ ಎಷ್ಟಾಗುತ್ತೆ, ಬಿಲ್ ಎಷ್ಟಾಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ತುಂಬ ಜಾಸ್ತಿ ಆಗಿಬಿಟ್ಟಿದೆ ಬಿಲ್ಲು. 5 ಮಿನಿಟ್ಸ್ ಅಂದ್ಬಿಟ್ಟು 40 ಮಿನಿಟ್ಸ್ ಆಗಿಟ್ಟಿದ್ದಾರೆ. ಪ್ರಶಾಂತ ತುಂಬ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಗೈಸ್. ನೀವು ಇಲ್ಲಿ ಬನ್ನಿ ಶಾಪಿಂಗ್ ಮಾಡಿ. 13,000 ಇನ್ನೇನು 10,000 ಡಿಸ್ಕೌಂಟ್ ಕೊಟ್ಬಿಟ್ಟು 2,000 ಕೊಡೋದಾ ಬಟ್ಟೆನ ನಿಂಗೆ? ನಿನ್ಗೆ ಕೊಟ್ಟಿರೋದು ಪ್ರಶಾಂತ್ ಹೈಯೆಸ್ಟ್ ಡಿಸ್ಕೌಂಟ್ ಅಂತೆ. ನೋಡಿ ಗೈಸ್, ಇನ್ನೂ ನೋಡ್ತವ್ರೆ, ಮತ್ತೆ ಇನ್ನೂ ನೋಡ್ತಿದ್ದಾರೆ. ಇಷ್ಟೊಂದು ಆಗಿದೆ ಆಲ್ರೆಡಿ, ಮತ್ತೆ ನೋಡ್ತಿದ್ದಾರೆ ನೋಡಿ. ಹಸ್ಬೆಂಡ್ ರಿವ್ಯೂ ಕೊಡ್ತಾರಂತೆ. ಇವಾಗ ಹೆಂಗೆ ಕೊಡ್ತೀಯ ನೋಡ್ತೀನಿ. ಏನಿಲ್ಲ, ಚೆನ್ನಾಗಿದೆ ಬಟ್ಟೆ ಅಷ್ಟೇ. ಚೆನ್ನಾಗಿದೆ. ಹಾಯ್, ರಿಚಿಗೆ ಬಂದಿದ್ದೀನಿ. ನನ್ನ ಫ್ರೆಂಡ್ ಅವರ ಅಂಗಡಿ, ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಅವರ ಅಂಗಡಿ. ನೀವು ಬನ್ನಿ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಸಗದಾಗಿದೆ. ನಾನು ನೋಡಿ ಪರ್ಚೇಸ್ ಮಾಡಿದ್ದೀನಿ. ಬಟ್ಟೆಗಳಂತೂ ಕ್ವಾಲಿಟಿ ಅಂತೂ ಸಗದಾಗಿದೆ. ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೆ ಮುಂಚೆನೇ, ತಿರ್ಗಾ ಮತ್ತೆ ಬಂದು ಪರ್ಚೇಸ್ ಮಾಡಿದ್ದೀನಿ. ಎಲ್ಲ ಕ್ವಾಲಿಟಿ, ಎಲ್ಲ ಇಂಪೋರ್ಟೆಡ್ ಐಟಮ್ ಎಲ್ಲ ಸಗದಾಗಿರುತ್ತೆ. ಒಳ್ಳೆ ಡಿಸ್ಕೌಂಟು ಕೊಟ್ಟಿದ್ದಾರೆ ನನಗೋಸ್ಕರ. ನಿಮಗೂ ಡಿಸ್ಕೌಂಟ್ ಕೊಡ್ತಾರೆ. ನಿಮಗೂ ಡಿಸ್ಕೌಂಟ್ ಕೊಡ್ತಾರೆ. ನನ್ನ ಹೆಸರು ಹೇಳಿ ನೋಡೋಣ, ಕೊಟ್ಟರೆ ಕೊಡ್ಬೋದು. ಚೆನ್ನಾಗಿದೆ, ಕೊಡ್ತಾರೆ ಕ್ವಾಲಿಟಿ. ಶಾಪಿಂಗ್ಗೆ ಒಂದು ಬ್ಲಾಗ್ ಆಗೋಯ್ತು ಬೇಸ್. ಇಷ್ಟೊತ್ತು ಮಾಡಿದ್ದಾರೆ. ನಾನೇನು ಒಂದು 5-10 ಮಿನಿಟ್ಸಲ್ಲೇ ಶಾಪಿಂಗ್ ಮಾಡ್ಕೋತಾರೆ ಅಂದರೆ ನೋಡಿದ್ರೆ 1 ಅವರಾ ಸಾರಿ, ಒಂದು 30 ಮಿನಿಟ್ಸ್ ಶಾಪಿಂಗ್ ಮಾಡಿದ್ದಾರೆ. ಬಟ್ 30 ಮಿನಿಟ್ಸಲ್ಲಿ ಇಷ್ಟೊಂದೆಲ್ಲ ಶಾಪ್ ಮಾಡಿದ್ದಾರೆ ಗೈಸ್. ಇದು ಪ್ರಶಾಂತ್, ಅದೇ 1 ಅವರ್ ಕೊಡ್ತೀನಿ, ನೀನು ಒಂದೇ ಒಂದು ಜೊತೆ ಸೆಲೆಕ್ಟ್ ಮಾಡು. ಏನು 1 ಅವರ್ ಕೊಡ್ತೀನಿ, ಒಂದೇ ಒಂದು ಜೊತೆ ನೀಟಾಗಿ ಸೆಲೆಕ್ಟ್ ಮಾಡು. ಆಯ್ತು. ಇವಾಗ ನನ್ನ ಸರದಿ, ನನ್ನ ಟೈಮಾ, ನನ್ನ ಸರದಿ ಕರೆಕ್ಟ್ ತಾನೆ, ನನ್ನ ಚಾನ್ಸ್ ಅವ್ರದ್ದು. ನನ್ನ ಸರದಿ ಕರೆಕ್ಟ್, ಇಂಗ್ಲೀಷಲ್ಲಿ ಏನಂತಾರೆ? ನನ್ನ ಟರ್ನ್ ಇವಾಗ. ನನ್ನ ಸರದಿ ಕನ್ನಡದಲ್ಲಿ ಇದೆ ಗೈಸ್. ನನ್ನ ಸರದಿ ಇವಾಗ. ನನ್ನ ಶಾಪಿಂಗ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡೋಣ. ಇಷ್ಟೊತ್ತು ಇವ್ರದ್ದು
ಹಾಫ್ ಆನ್ ಅವರಲ್ಲಿ ಶಾಪಿಂಗ್ ಮುಗಿದು. ಆ್ಯಕ್ಚುಲಿ ಕಲೆಕ್ಷನ್ಸ್ ಮಾತ್ರ ಸಖತ್ತಾಗಿದೆ ಗೈಸ್, ನಂಗೆ ತುಂಬ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಕಲೆಕ್ಷನ್ಸ್ ಮಾತ್ರ ಚೆನ್ನಾಗಿದೆ. ಔಟ್ಸೈಡಿಂದ ಏನೋ ಒಂಥರ ಇದ್ರೆ, ಬಟ್ ಒಳಗಡೆ ಸಖತ್ತಾಗಿದೆ ಕಲೆಕ್ಷನ್ಸ್ ಎಲ್ಲ. ಗೈಸ್ ಇವಾಗ ಬಂದಿರೋದು ನನಗೆ ಶಾಪಿಂಗು. ಬನ್ನಿ ಹೋಗೋಣ. ನನ್ನ ಹಸ್ಬೆಂಡ್ ಎಷ್ಟು ಫ್ರಸ್ಟ್ರೇಟ್ ಆಗ್ತಾರೆ, ಎಷ್ಟು ಕೋಪ ಮಾಡ್ಕೋತಾರೆ ಅಂತ ಹೇಳ್ತೀನಿ. ಬಟ್ ಆ್ಯಕ್ಚುಲಿ ಇದೇನು ಫಸ್ಟ್ ಟೈಮ್ ಅಲ್ಲ, ನಾನು ಅವ್ರು ಯಾವಾಗ ಜೊತೆಗೇ ಶಾಪಿಂಗ್ ಮಾಡೋದು ಯಾವಾಗ್ಲೂ. ಸೊ ಬಟ್ ಅವ್ರು ಯಾವತ್ತೂ ಫ್ರಸ್ಟ್ರೇಟ್ ಆಗಲ್ಲ. ತುಂಬ ಸ್ವೀಟ್ ಬಾಯ್ ಅವರು. ವುಮೆನ್ ಕಲೆಕ್ಷನ್ಸ್ ಜಾಸ್ತಿ ಇರಲಿಲ್ಲ, ಬರೀ ಮೆನ್ಸ್ ಕಲೆಕ್ಷನ್ ಇತ್ತು. ಸೊ ನಂಗೆ ಇಷ್ಟನೂ ಆಗಿಲ್ಲ. ವಾಪಸ್ ಬಂದು ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ ಎಲ್ಲಿ ಅಂತ. ಟಯರ್ಡ್ ಆಗೋಯ್ತು, ಇವ್ರ ಶಾಪಿಂಗಿಗೆ ಅರ್ಧ ಟಯರ್ಡ್ ಆಗೋಯ್ತು. ಇವ್ರ ಶಾಪಿಂಗ್ ಆದಮೇಲೆ ಒಂಚೂರು ಬ್ರೇಕ್ ತೊಗೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಆದಮೇಲೆ ನನ್ನ ಶಾಪಿಂಗ್, ಓಕೆನಾ ಗೈಸ್? ಊಟ ಮಾಡಿಕೊಂಡು ಇವಾಗ ಹೊರಡ್ತಿರೋ ಜಾಗ ಬಂದು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ವುಮೆನ್ಸ್ಗೆ ಶಾಪಿಂಗ್ ಪ್ಲೇಸ್ ಅಂತ ಇರೋದೇ ಮಲ್ಲೇಶ್ವರಂ. ಏನಂತೀಯ ಪ್ರಶಾಂತ, ನಿನ್ನ ಪ್ರಕಾರ ಎಲ್ಲಿ ಶಾಪಿಂಗ್ ಮಾಡ್ಬೋದು, ಎಸ್ಪೆಷಲಿ ಗರ್ಲ್ಸ್ಗೆ? ಶಾಪಿಂಗ್ ಮಾಡಬೇಕು ಅಂತ ಇದ್ರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಜಾಸ್ತಿ ಜನ ಶಾಪಿಂಗ್, ಎಸ್ಪೆಷಲಿ ಹೆಣ್ಮಕ್ಳು ಎಲ್ಲಿ ಶಾಪಿಂಗ್ ಮಾಡ್ತಾರೆ? ಮಲ್ಲೇಶ್ವರಂ ಕಮರ್ಷಿಯಲ್. ಆಮೇಲೆ ಇನ್ನೊಂದಿದೆ ಶಿವಾಜಿನಗರ, ಎಸ್ ರೋಡ್, ಬ್ರಿಗೇಡ್ ರೋಡ್, ಶಿವಾಜಿನಗರ. ಇನ್ನೊಂದು ಯಾವ್ದು ಹೇಳಿದೆ? ಮಲ್ಲೇಶ್ವರಂ ಕಮರ್ಷಿಯಲ್. ಆಮೇಲೆ ಅಷ್ಟೇ, ಬೇರೆ ಜಯನಗರ. ಹೋಗಕ್ಕ ಜಯನಗರ, ಅಲ್ಲೂ ಚೆನ್ನಾಗಿ ಹುಡುಗಿರು ಶಾಪಿಂಗ್ ಮಾಡ್ತಾರೆ ಅಂತ ಹೇಳ್ತಿರೋದು. ಸೊ ಗೈಸ್ ಇವಾಗ ಮಲ್ಲೇಶ್ವರಂಗೆ ಹೋಗ್ತಿದ್ದೀವಿ. ಬನ್ನಿ, ಅಲ್ಲಾದ್ರೂ ಒಂದಿತ್ತು ಇವತ್ತಿರೋ ಈವೆಂಟಿಗೆ ಒಂದು ಔಟ್ಫಿಟ್ ಸಿಕ್ಕಿದ್ರೆ ಸಾಕು. ಅದನ್ನು ಪರ್ಚೇಸ್ ಮಾಡಿಬಿಟ್ಟು ಬೇರೆದೆಲ್ಲ ಶಾಪಿಂಗ್ ನೆಕ್ಸ್ಟ್ ಇದ್ರಲ್ಲಿ ಮಾಡೋಣ. ನಮ್ಗೆ ಇವಾಗ ಟೈಮೇ ಇಲ್ಲ. ಆ ಔಟ್ಫಿಟ್ನ ಪರ್ಚೇಸ್ ಮಾಡಿ ಗೈಸ್ ಹೋಗ್ತಾ ಇದ್ದೀವಿ ಇವಾಗ ಮಲ್ಲೇಶ್ವರಮಲ್ಲಿ. ಯಾವ ಶಾಪಿಗೆ ಹೋಗ್ತೀವೋ ಗೊತ್ತಿಲ್ಲ. ಚೆನ್ನಾಗಿರೋ ಒಂದು ಔಟ್ಫಿಟ್ ಪರ್ಚೇಸ್ ಮಾಡೋಣ. ಇಬ್ರಿಗೂ ಸುಸ್ತಾಗ್ಬಿಟ್ಟಿದೆ ಆ್ಯಕ್ಚುಲಿ. ಇವರಿಗೆ ತಿಂಡಿ ಸುಸ್ತಾಗ್ಬಿಟ್ಟಿದೆ. ಗೈಸ್ ಯಾರೋ ರೋಡಲ್ಲಿ ಹುಡುಗಿರು ಮಾತಾಡ್ಕೊಂಡೋದ್ರಿ. ಏನಂತ ಪ್ರಶಾಂತ? ಈ ರೋಡಲ್ಲಿ ಎಷ್ಟು ನಡ್ಕೊಂಡೋದ್ರು ಬೇಜಾರಾಗಲ್ಲ ಅಂತ. ಈ ರೋಡಲ್ಲಿ ಎಷ್ಟು ನಡ್ಕೊಂಡೋದ್ರು ಬೇಜಾರಾಗಲ್ವಂತೆ. ಸೊ ಅದಕ್ಕೆ ಇವರಿಗೆ ಮಲ್ಲೇಶ್ವರಂ ಫಸ್ಟೇ. ಅದು ಹುಡುಗಿರ ಜೊತೆ ಹೆಂಗಿರುತ್ತೆ ಹೇಳಿ? ಅದು ಹೆಂಡತಿ ಜೊತೆ ಶಾಪಿಂಗಿಗೆ ಬಂದರೆ ಅವ್ರಿಗೆ ಕಷ್ಟನ. ಇವರು ಆಯ್ತು ಓಡಾಡಮ್ಮ, ನಮಗೆ ಕಷ್ಟ ಅಂತೆ. ಇದನ್ನು ತೊಗೊತಿದ್ದಾರೆ, ನೋಡೋಣ. ಆಪ್ಷನಲ್ಲಿ ಇಕ್ಕಿದ್ದೀನಿ. ಇದು ಚೆನ್ನಾಗಿದೆ ನೋಡಿ, ಕಲರ್ ಚೆನ್ನಾಗಿದಲ್ಲ. ಸೊ ಇದನ್ನೇ ಪರ್ಚೇಸ್ ಮಾಡ್ತಾ ಇದ್ದೀನಿ. ನನ್ನ ಸೆಲೆಕ್ಷನ್ ಚೆನ್ನಾಗಿದೆ. ಚೆನ್ನಾಗಿದೆ, ತೊಗೊಂಬಿಡು. ಇದು ಒಂಥರ ಚೆನ್ನಾಗಿದೆ, ನೋಡ್ತಾ ಇದ್ದೀವಿ. ಕನ್ಫ್ಯೂಷನ್ ಅಂದರೆ ಕನ್ಫ್ಯೂಷನ್. ಇದು ನೋಡಿ ಚೆನ್ನಾಗಿದೆ, ಆರೆಂಜ್ ಕಲರ್. ಬೇಡ ಅಂತ. ನಂಗೆ ವೈಟ್ ಇಷ್ಟ ಇಲ್ಲ, ಗಲೀಜ್ ಮಾಡ್ಕೋತೀನಿ ನಾನು. ಕೋಟ್ ಥರ ಐತೆ ಸಿಂಪಲ್ ಆಗಿ. ಈ ಕಲರ್ ಚೆನ್ನಾಗಿದೆ. ತೆಗಿಯೋಣ ಇದು ಓಪನ್ ಮಾಡಿ. ನನ್ನ ಫೇಸ್ ಡಲ್ ಆಗಲ್ವಾ? ಚೆನ್ನಾಗಲ್ಲ ಕಲರ್, ಏನೋ ಕ್ಲಾಸಿ ಲುಕ್ ಇದೆ ಅದು ಅಲ್ಲ? ಕಾಂಬಿನೇಷನ್ ಇದೆ. ಒಂದು ಆಮೇಲೆ ಇದೊಂದು ಎಲ್ಲಿ ಪರ್ಪಲ್ ಪ್ಯಾಕ್ ಮಾಡಿದ್ದಾರೆ. ಎರಡು ಔಟ್ಫಿಟ್ ತಗೊಂಡಿದ್ದೀನಿ. ಇದು ಸ್ಲಿಪ್ಪರ್ ದೊಡ್ಡದಾಯ್ತು. ಹೌದಾ? ದಪ್ಪ ಕಾಣಿಸ್ತಿಲ್ಲ ನೋಡೋದು ಗಿಫ್ಟ್ ವಾಲೆ ಅಂತ. ಓ ಈ ಥರ ಇದೆ. ಫಸ್ಟ್ ಟೈಮ್ ನೋಡ್ತಿರೋದು. ಇಯರಿಂಗ್ಸ್ ಬರುತ್ತಂತೆ, ಕಮ್ಮಿ ಮಾಡ್ಕೊಳ್ಳಿ. ಯಾವುದು? ಸೆಂಟ್ರಲ್ ಬರುತ್ತೆ. ಚೆನ್ನಾಗಿ ಕಾಣಿಸಿದೆ. ಅಲ್ಲಿ ಫೋಟೋದಲ್ಲಿ ಚೆನ್ನಾಗಿದೆ. ಇದು ಒಂಥರ ಚೆನ್ನಾಗಿದೆ ನೋಡಿ ಮೇಡಮ್, 700 ರೂಪಾಯಿ ಅಲ್ಲ. 1 2 ಇದೊಂದು 3. ಇದು ಇವತ್ತಿನ ಔಟ್ಫಿಟ್, ಇವತ್ತು ಈವ್ನಿಂಗಿಗೆ. ಗುರು ಸೋಮವಾರ ಸಂಜೆ ಹಿಂಗೆ ಫೋನ್ ಹಾಕ್ತೀನಿ ಗುರು. ಓಕೆ ಓಕೆ. ಹಾಂ 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 ಸರಿ ಗುರು, ಆಯಿತು ಮಾಡ್ತೀನಿ. ಸರಿ. ಔಟ್ಫಿಟ್ಟಿಗೆ ಅದು ಇದಕ್ಕೆ ಪಿಂಕ್ ಹಾಕೋಣ ಅಂತ. ಚೆನ್ನಾಗಿರುತ್ತಲ್ಲ, ಪರ್ಪಲ್ ಬೇಡ ಅಂತ, ಮ್ಯಾಚಿಂಗ್ ಆಗುತ್ತೆ. ಪಿಂಕ್ ಹಾಕೊಳ್ಳೋಣ. ತುಂಬ ದೊಡ್ಡ ಅಲ್ಲ, ನೋಡ್ತಾ ಇದ್ದೀನಿ ಕಲರ್ಸ್ ಇಲ್ಲ. ಈ ಮಲ್ಟಿ ಕಲರು ಚೆನ್ನಾಗಿದೆ.
ಅಲ್ಲ ಇದೇ ಚೆನ್ನಾಗಿದೆ ಅಲ್ವಾ? ಇದು ಚೆನ್ನಾಗಿದೆ. ಇದೊಂದು ತಗೋ ಅದೊಂದು. ಆಲ್ಮೋಸ್ಟ್ ಜ್ಯುವೆಲ್ಸ್ ಆಯಿತು. ಒಂದು ಸೆಟ್ ನೋಡ್ಬೇಕಾದ್ರೆ ಮನೇಲಿ ಇರೋದನ್ನ ಮ್ಯಾಚ್ ಮಾಡ್ಕೋತೀನಿ. ಇವಾಗ ಒಂದು ಸ್ಲಿಪ್ಪರ್ ಕೊಟ್ಬಿಡೋದು. ಅಲ್ಲ ಅಂದಿವೆ ನೋಡ್ಕೊಂಡು ಆನ್ ದಿ ವೇಲ್ ಒಂದು ಸ್ಲಿಪ್ಪರ್ ಹೀಲ್ಸ್ ತೊಗೊಂಡ್ಬಿಟ್ರೆ ಹೀಲ್ಸ್ ಇದೆ, ಬಿಡಮ್ಮ ಇನ್ನೇನಕ್ಕೆ ಅದು ಬ್ಲ್ಯಾಕ್ ಇದೆ, ಅದು ಚೆನ್ನಾಗಿ ಮ್ಯಾಚ್ ಆಗಲ್ಲ. ನೀವು ಅದು ಕಾಣಿಸೋದೇ ಇಲ್ಲ ಹೈಟ್ ಅದು. ಅದು ತುಂಬ ಶಾರ್ಟ್ ಇದೆ, ಉದ್ದ ಇಲ್ಲ. ಹೀಗೆ ಈ ಕಲರ್ ಇಷ್ಟ. ನಮ್ಮ ಚಿಕ್ಕಿ ಅಂದರೆ ಇವ್ರ ಚಿಕ್ಕಮ್ಮಗೆ, ನನಗೂ ಚಿಕ್ಕಿನೇ. ಅವ್ರಿಗೆ ಈ ಕಲರ್ ಅಂದರೆ ತುಂಬ ಇಷ್ಟ. ಇವಾಗ ನೋಡಬೇಕು, ಸೀಮಾ ಅಂತಾರೆ, ನನ್ನ ಫೇವ್ರೇಟ್ ಕಲರು ಅಂತಾರೆ. ವೈಟ್ ತೊಗೊಂಡಿದ್ದೀನಿ ಈ ಥರದ್ದು. ಮಾಡೋದನ್ನ ಶಾಪಿಂಗು ಟೈಮ್ ತೊಗೊಳ್ಳೋದನ್ನ ಅದು ನಾನು ಬೇಗ ಬೇಗ ತೊಗೊಂಡಿತ್ತು. ಹಂಗೇನಿಲ್ಲ ಬಾ. ಈ ಸತಿ ನಾನು ಯಾವ ಔಟ್ಫಿಟ್ಟು ರೆಂಟ್ ಮಾಡಿಲ್ಲ. ಯಾವ ಔಟ್ಫಿಟ್ ಐ ಮೀನ್ ಯಾವುದಕ್ಕೂ ನಾನು ಅಯ್ಯೋ ಮುಂದೆ ಹೋಗ್ತೆ ಮಾತಾಡ್ಕೊಂಡು ಮುಂದೆನೇ ಹೋಗ್ತಾ ಇದ್ದೀನಿ. ಅಪ್ಪ ತಗೊಳಪ್ಪ ಬಸ್ ಇಲ್ಲಿ ನೋಡಿ, 14,000 4,000 14,000. ನಾನು ಇನ್ನೊಂದು ವರ್ಷ ತಗೊಳ್ಳಲ್ಲ ಬಟ್ ಗೈಸ್ ಆ್ಯಕ್ಚುಲಿ ನನಗಿಂತ ಜಾಸ್ತಿ ಶಾಪಿಂಗ್ ಮಾಡೋದು ಅವರೇ. ನಿಜ ಹೇಳು. ಇಲ್ಲ ಗೈಸ್, ನಿಜ ಹೇಳ್ತಾ ಇದ್ದೀನಿ. ಇವರು ಅದು ಹೇಳ್ತಾರಲ್ಲ, ಒಂದು ಗಂಡ ಹೆಂಡತಿಯಲ್ಲಿ ಒಬ್ರು ಜಾಸ್ತಿ ಖರ್ಚು ಮಾಡೋರು ಇರಬೇಕಂತೆ, ಒಂದು ಕಮ್ಮಿ ಖರ್ಚು ಮಾಡೋರು ಇರಬೇಕಂತೆ. ಸೊ ನಮ್ಮನೇಲಿ ನನ್ನ ಇವ್ರ ವಿಷಯದಲ್ಲಿ ಇವ್ರು ಜಾಸ್ತಿ ಖರ್ಚು ಮಾಡ್ತಾರೆ, ನಾನು ಜಾಸ್ತಿ ಕಮ್ಮಿ ಖರ್ಚು ಮಾಡ್ತೀನಿ. ನಾನು ತೋರ್ಸ್ಕೊಂತೀನಿ, ಇವ್ರು ತೋರ್ಸಲ್ಲ ಅಷ್ಟೇ. ಇಲ್ಲ ಗೈಸ್, ನಾನು ತೋರ್ಸ್ಕೊಳ್ಳೋದು ಅಲ್ಲ ಅಂತಲ್ಲ, ಖರ್ಚು ಮಾಡೋದು ನಾನು ಮಾಡ್ತೀನಿ, ಬಟ್ ತುಂಬಾ ಬೇಕಾಗಿರೋದಕ್ಕೆ ಮಾತ್ರ. ನಿಜ ಹೇಳ್ಬೇಕಾದ್ರೆ ಜುಗ್ಗಿ ಹೇಳು. ಹೌದು, ಜುಗ್ಗಿ ಅಂತಲ್ಲ, ಅದು ಸೇವಿಂಗ್ಸ್. ನಮ್ ಕಡೆ ಜುಗ್ಗ ಅಂತಾರೆ. ಜುಗ್ಗಿ ಏನು ಇಲ್ಲ, ಸೇವಿಂಗ್ಸ್ ಗೈಸ್. ಸೇವಿಂಗ್ಸ್ ಇಸ್ ಇಂಪಾರ್ಟೆಂಟ್. ಹೋಗ್ತಾ ಇದೀವಿ ಶಾಪಿಂಗ್ ಆದ್ಮೇಲೆ. ನಮ್ಮ ಐ ಮೀನ್ ಏನಂತ ಸಿಸ್ಟರ್ ಇಲ್ಲ, ಇವ್ರ ಅಕ್ಕ ಅಂಗಡಿ ಹತ್ರ ಹೋಗಿ ನಮ್ಮ ಚಿಕ್ಕಿನ ಪಿಕ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೋಗಿ ಇನ್ನೂ ಈವೆಂಟಿಗೆ ಮೇನ್ ರೆಡಿ ಆಗಬೇಕು. ಈವೆಂಟಿಗೆ ರೆಡಿ ಆಗೋ ಬ್ಲಾಗ್ ಎಲ್ಲ ನನ್ನ ನೆಕ್ಸ್ಟ್ ಬ್ಲಾಗ್ ಇರುತ್ತೆ. ಅಲ್ಲಿ ಅವ್ರ ಅಕ್ಕ ಅಂಗಡಿಗೆ ಹೋಗಿ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ, ಇಲ್ಲ ಮನೆಗೆ ಹೋಗಿ ಬ್ಲಾಗ್ ಎಂಡ್ ಮಾಡ್ತೀನಿ. ಏನಂತ ಇಲ್ಲೇ ಹೆಣ್ಮಕ್ಳು ಅಂತ ಗೈಸ್. ಇವರು ಎಲ್ಲರೂ ಹೇಳಿ ಗೈಸ್, ಇವ್ರು ಯಾವಾಗಲೂ ನನ್ನ ಜೊತೆ ವ್ಲಾಗ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಾರೆ. ನೀವು ಕಮೆಂಟ್ ಮಾಡಿ ಗೈಸ್, ಯಾಕೆ ಅಂತ ಕೇಳಿ ಅವ್ರಿಗೆ. ಹೇಳು ಪ್ರಶಾಂತ. ಅವರೇ ಹೇಳ್ತಾರೆ ಬೇಡ ಬಿಡಿ ಮಾಡಬೇಡಿ ಅಂತ. ಗೈಸ್ ಹೇಳ್ತೀರಾ, ಇವರು ನನ್ನ ಜೊತೆ ವ್ಲಾಗ್ಸ್ ಜಾಸ್ತಿ ಮಾಡಬೇಕಾ ಇಲ್ಲ ಮಾಡಲೇಬಾರ್ದು ಅಂತ ಕಮೆಂಟ್ ಮಾಡಿ ಗೈಸ್. ಜಾಸ್ತಿ ಮಾಡಬೇಕು ಅಂತ ಕಮೆಂಟ್ ಬಂದರೆ ನೀನು ಮಾಡ್ತೀಯಾ? ಎಷ್ಟು ತಿಂಗಳಿಗೆ ಎಷ್ಟು ಬ್ಲಾಗ್ ಮಾಡ್ತೀಯ ನನ್ನ ಜೊತೆ? ಗೈಸ್ ಲಾಸ್ಟ್ ಬಂತು ಒಂದೇ ಒಂದು ಬ್ಲಾಗ್ ಮಾಡಿದ್ದು. ಅದಾದ್ಮೇಲೆ ಅವ್ರು ಮಾಲೆ ಹಾಕಿದ್ರು. ಅದಾದ್ಮೇಲೆ ಈ ಮಂತ್ ಇದೆ ನಂದು ಇವ್ರದ್ದು ಒಂದೇ ಫಸ್ಟ್ ಬ್ಲಾಗ್, ಅಂದರೆ ಇಬ್ರು ಕಪಲ್ ಬ್ಲಾಗ್. ಅದು ಇದೇ ಒಂದೇ. ಇನ್ಯಾವ್ದು ಮಾಡಿದ್ದೀವಿ? ಏನು ಹೇಳಲ್ಲ ಗೈಸ್, ಸುಮ್ಮನೆ ಎದ್ದು ಬಿಡ್ತಾರ ಅಷ್ಟೇ. ಬಂದಿದ್ದೀವಿ ಇವಾಗ ಅವ್ರ ಅಕ್ಕ ಅಂಗಡಿಗೆ. ಬನ್ನಿ ಹೋಗೋಣ. ಅವ್ರ ಅಕ್ಕ ಅಂಗಡಿ ಇಲ್ಲೇ ಇರೋದು, ವಿಜಯನಗರ ಹತ್ರ, ಪ್ರಶಾಂತ್ ನಗರ್, ತನ್ಮಯ್ ಫ್ಯಾಷನ್ಸ್. ಹಾಯ್ ಚಿಕ್ಕಿ. ನಮ್ಮ ಚಿಕ್ಕಿ ಏನಕ್ಕೆ ಇಲ್ಲಿ ಬಂದಿರೋದಂದ್ರೆ ಎಲ್ಲಿ ಬೀಡ್ತಿದಾರಂತೆ. ಎಷ್ಟು ದಿವಸ ಆಯ್ತು ಬೀರೋದು. ಎಲ್ಲಿ ಬೀರೋದಂತೆ ಗೈಸ್, ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ದ್ರಲ್ಲಿ ಇಲ್ವಂತಲ್ಲ ಎಲ್ಲಿ ಬೀರೋದು. ನಮ್ಮಮ್ಮ ಎಲ್ಲಿ ಬೀರೋದಿಲ್ಲ ಅಂತಂದ್ರೆ ನಮ್ದ್ರಲ್ಲಿದೆ, ನಾವು ಬೀರ್ತಿಲ್ಲ ಅಷ್ಟೇ. ಅದೇ ಟೈಮಲ್ಲೇ ತೀರ್ಕೊಂಡಿದ್ದು ಅನ್ನೋದಕ್ಕೋಸ್ಕರ ನಾವು ಬೀರ್ತೀವಿ. ಹೌದಾ? ಇದಾಗಿ ನೆನ್ನೆ ಅಮ್ಮ ಹೇಳಿದ್ರು ನಾವು ಮಾಡಂಗಿಲ್ಲ, ನಾವು ಮಾಡಲ್ಲ ಅದೆಲ್ಲ ಅಂತ ಹೇಳಿಲ್ಲ. ನಾವು ಮಾಡಲ್ಲ ಅಷ್ಟೇ. ನೋಡ್ದಕ್ಕ, ನಾವು ಮಾಡಲ್ಲ. ಇದು ಗೊತ್ತೇ ಇರ್ಲಿಲ್ಲ ನಮ್ಗೆ ಗೈಸ್. ಇಲ್ಲಿ ನೋಡಿ ಗೈಸ್, ಚಿಕ್ಕಿ ನೋಡಿ ಇಲ್ಲಿ ಕಲರ್. ವಿಚ್ ಕಲರ್ ಡೂ ಯು ಚೂಸ್? ಚಿಕ್ಕಿ ನೀವು ನನಗೆ ಫಸ್ಟ್ ಕೇಳಬೇಕಾಗಿತ್ತು. ಇರಮ್ಮ, ಫಸ್ಟ್ ಮನೆ ಮಗಳು, ನನ್ಗೆ ಈ ಕಲರ್ ಕೊಟ್ಬಿಡೋಣ ಇರು. ಕೊಟ್ಬಿಡಿ. ನಮ್ಗೇನಿಲ್ಲ ಮನೆ ಮಗನ್ ಕೊಡಲ್ವಾ? ಮನೆ ಮಗನ್ ತಿಂಡಿ ತಂದಿದ್ದೆ ಇದು ಅಲ್ಲ. ನೋಡಿ ಗೈಸ್ ಏನೇನು ತಂದಿದ್ದಾರೆ. ಫುಲ್ ಟಿಫನ್ನೇ ತಂದ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಎರಡು ನನಗೇನಾ ಮಂಜಕ್ಕ? ಇದು ಓಪನ್ ಮಾಡಿ ಹೆಂಗಿರುತ್ತೆ? ಒಂದು ನಿಮಿಷ ಓಪನ್ ಮಾಡು. ಫೀಲಿಂಗ್ಸ್ ಗಿನ್ ಗೊತ್ತಾ? ಗಿನ್ನು ಕೇಳು. ನಾನು ತಿಂದಿದ್ದೀನಿ, ಬಟ್ ಇದೇನೋ ಡಿಫ್ರೆಂಟ್ ಆಗಿದೆ ಅದಕ್ಕೆ.
ಫ್ರಿಜ್ಜಲ್ಲಿ ಟೇಸ್ಟ್ ಮಾಡಿದ್ರೆ ಹಂಗೆ ಕಳ್ದೋಗ್ಬಿಡ್ತೀನಂತೆ. ಹೋಗೋದ್ ಬೇಡ ಹಂಗಾರೆ ಅವಳು ಫಸ್ಟ್ ತಿನ್ಬಿಡು ಕಳ್ದೋಗ್ಬಿಡು ನೀನು. ಆಮೇಲೆ ಮದ್ವೆಗೆ ಹೋಗಿ ಎಷ್ಟು ಆಸೆ ನೋಡು ನಿನ್ಗೆ, ಆಸೆ ಎಷ್ಟೈತೆ. ಪ್ರಶಾಂತ ಕಾಯ್ತವನೆ. ಮೊಗಂಬು ಖುಷ್ ಹೋಗಿ ಅಂತ. ಸ್ವೀಟ್ ಅಲ್ಲ ಚಿಕ್ಕಿ ಇದು, ಸ್ವೀಟಾ? ಬೆಲ್ಲ ಏನಾಗಲ್ಲ. ನಾನು ತಿನ್ನಂಗಿಲ್ಲ, ಅದಕ್ಕೆ ನಾನು ಇವತ್ತಿಂದ ಡಯಟ್. ಬೆಲ್ಲ ತಿನ್ನ. ಗಾಯ್ಸ್ ಕಳ್ದೋಗ್ಬಿಟ್ಟೆ. ಮೀನು ಸಕಾಲ ನನ್ ತರ್ಬೇಕು ನಾನೇ. ಇದು ನಮ್ಮ ಚಿಕ್ಕಿನೇ ನನಗೋಸ್ಕರ ಮಾಡ್ಕೊಟ್ಟಿದ್ದಂತೆ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ಕಳ್ದೋಗಿಲ್ಲ ಅಂತ. ಕಳ್ದೋಗಿದ್ದೀನಿ ಆಕ್ಚುಲಿ, ಕಳ್ದೋಗ್ಬಿಟ್ಟಿದ್ದೀನಿ. ತಿಂತಾ ಇನ್ನೂ ಕಳ್ದೋಗ್ತಾ ಇದ್ದೀನಿ. ಪ್ರಶಾಂತ ನೋಡು ಬೇಗ. ಇನ್ನೊಂಚೂರು ಕೊಡೋ, ಕಳ್ದೋಗ್ಲಿ ಅವಳು. ಖುಷಿಯಾಗಿರ್ತಲ್ಲ ಸ್ವಲ್ಪ ದಿವಸ. ಸ್ವಲ್ಪ ದಿವಸ ವರ್ಷ, ಒಂದ್ ವರ್ಷ ಕಳ್ದೋಗ್ಬೇಕಾ ನಾನು? ಡಬ್ಬದಲ್ಲಿ ಹಾಕಿಟ್ಬಿಡೋಣ ಅವಳ. ಒಳ್ಳೊಳ್ಳೆ ಐಟಮ್ ನಾನು ತಿಂತಿದ್ದೀನ, ತೋರಿಸ್ತಾ ಇರೋದು. ಒಂದ್ ಪೀಸ್ ಬೇಡ. ಏನಿದು ಫ್ರೈಡ್ ಚಿಕನ್ ಎಲ್ಲ ಇದೆಲ್ಲ? ನೋ, ಇದೆಲ್ಲ ನೋ. ಇವತ್ತೇ ಶುರು ಮಾಡಿರೋದು, ಇವತ್ತೇ ಎಲ್ಲ ತಂದಿಕ್ಕೋರ್ ಮುಂದ್ಗಡೆ. ಇದೇನು ಜುಳ್ಳೆನಾ? ಜಿಲೇಬಿ ಇಲ್ಲ ಇಲ್ಲ ಬರಲ್ವಾ? ಯಾರು ಇಲ್ಲ ಇಲ್ಲಿ, ಒಬ್ಬಳೆ. ಬಾ. ನಮ್ಮ ಹಸ್ಬೆಂಡ್ ನೋಡಿ ಎಷ್ಟು ಚೆನ್ನಾಗಿ ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ತಿದ್ದಾರೆ. ಸಕ್ಕತ್ತಾಗಿ ಕಾಣಿಸಿದೆ ಪ್ರಶಾಂತ ನೀನು. ನಾನು ನೋಡಿ ಪಾಪ ನಮ್ಮ ಚಿಕ್ಕಿಗೂ ತುಂಬ ಲಗೇಜ್ ಕೊಟ್ಬಿಟ್ಟಿದ್ದೀವಿ. ಹಾಂ, ಸಾಕಾಯಿತು ಗೈಸ್. ಟಯರ್ಡ್, ಫುಲ್ ಟಯರ್ಡ್. ಇವಾಗ ಒಂಚೂರು ಒಂದು 10 ಮಿನಿಟ್ಸ್ ಆದರೂ ನಾನು ರೆಸ್ಟ್ ಮಾಡಲೇಬೇಕು. ಅದಾದಮೇಲೆ ನಾನು ಫ್ರೆಶಪ್ ಆಗಿ ರೆಡಿಯಾಗಿ ನೆಕ್ಸ್ಟ್ ಈವೆಂಟ್ ವ್ಲಾಗ್ ಶುರು ಮಾಡ್ತೀನಿ. ಜರ್ಗಿ ಇಷ್ಟು ಶಾಪಿಂಗು. ಸೊ ಫೈನಲಿ ಬ್ಯಾಕ್ ಟು ಹೋಮ್. ಫುಲ್ಲಿ ಟಯರ್ಡ್ ಆಗಿಬಿಟ್ಟಿದ್ದಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟು ಮ್ಯಾರೇಜ್ ವ್ಲಾಗ್ ಬರುತ್ತೆ, ವೇಟ್ ಮಾಡ್ತಾಯಿರಿ. ಪ್ರಶಾಂತ, ಈ ವ್ಲಾಗಲ್ಲಿ ಕಾಣಿಸ್ಕೊಂಡಿದ್ಯಾ? ಬಾಯ್ ಹೇಳು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ನೆಕ್ಸ್ಟ್ ವ್ಲಾಗಲ್ಲಿ ಕಾಣಿಸ್ಕೊತೆ ಅಂತ ಹೇಳು. ಅವ್ರು ಹೇಳಿ ಕಾಣಿಸ್ಕೊತೀಯಲ್ಲ ನೆಕ್ಸ್ಟ್. ಇವಾಗ ಫ್ಯಾಮಿಲಿ ವ್ಲಾಗಲ್ಲಿ ಕಾಣಿಸ್ಕೊತೀವಿ. ಫ್ಯಾಮಿಲಿ ವ್ಲಾಗಲ್ಲಿ ಕಾಣಿಸ್ಕೊತಾರೆ ಗೈಸ್, ಕಪಲ್ ವ್ಲಾಗಲ್ಲಿ ಕಾಣಿಸ್ಕೊಳ್ಳೋದು. ಓಕೆನಾ? ಓಕೆ, ಸಬ್ಸ್ಕ್ರೈಬ್ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡಿ 50K, ಬೇಗ 50K ಮಾಡಿ ಗೈಸ್. ಈ ತಿಂಗಳು ಮಾಡ್ಬಿಡ್ತಾರೆ. ಹಾಂ, ಈ ತಿಂಗಳ 50K ಮಾಡ್ತಾರೆ ಗೈಸ್. ಬೇಗ ಮಾಡಿ ಗೈಸ್. ಬಾಯ್ ಬಾಯ್.